ಗುರು ಅಂತಂದರೆ ಹಣಕಾಸು, ಮಕ್ಕಳನ್ನು ಮತ್ತು ವಿದ್ಯೆಯನ್ನು ತೋರಿಸ್ತಕ್ಕಂತಹ ಗ್ರಹವು. ಶುಕ್ರ ಅಂದರೆ ಭೋಗ ಮತ್ತು ಹೆಂಡತಿ ಅಥವಾ ಗಂಡನನ್ನು ತೋರಿಸ್ತಕ್ಕಂತಹ ಒಂದು ಗ್ರಹವು. ಯಾರಿಗೋ ಮಕ್ಕಳಾಗಿಲ್ಲ ಅಂದರೆ ಜಾತಕದಲ್ಲಿ ಗುರು ಕೆಟ್ಟಿರಲೇಬೇಕು. ಮದುವೆ ಆಗ್ತಿಲ್ಲ ಅಂದರೆ ಶುಕ್ರ ಕೆಟ್ಟಿರಲೇಬೇಕು. ದೈವಿಕವಾದ ಚಿಂತನೆಯೇ ಇಲ್ಲ ಮನುಷ್ಯನಿಗೆ, ಯಾವಾಗ ಕೂಡ ಭೋಗಲಾಲಸೆಯಲ್ಲೇ ತೇಲ್ತಾ ಇರ್ತಾನೆ ಅಂದರೆ ಕೇತು ಗ್ರಹ ಕೆಟ್ಟು ಹೋಗಿದೆ. ಮನಸ್ಸು ಸರಿ ಇಲ್ಲ, ಡಿಪ್ರೆಷನ್ ಇದೆ. ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಚಂದ್ರ ಕೆಟ್ಟು ಹೋಗಿದ್ದಾನೆ. ಸಾರಾಸಗಟಾಗಿ ಎಲ್ಲ ಗ್ರಹಗಳು ಶುಭ ಆಗೋದಕ್ಕೆ ಏನು ಮಾಡಬೇಕು? ಈಗ ಧರ್ಮವನ್ನು ಪಾಲಿಸಿ. ದುಡ್ಡನ್ನು ಪೋಲು ಮಾಡದೆ ಮಕ್ಕಳನ್ನು ಬಹಳ ಮುದ್ದಾಡಿದರೆ ಗುರು ಸರಿ ಹೋದ. ಹೆಂಡತಿ ಅಂದರೆ ಒಂದು ಭೋಗದ ವಸ್ತು, ಮನೇಲಿ ಕೆಲಸ ಮಾಡೋಳು ಅಂತಲೂ. ಗಂಡ ಅಂತಂದರೆ ದುಡ್ಡು ತಂದಾಕೋ ATM ಅಂತ ಅಂದ್ಕೊಳ್ತಕ್ಕಂಥ ಹೆಣ್ಣು ಮಕ್ಕಳು ಅಂದುಕೊಂಡ್ರೆ ಶುಕ್ರ ಜಾತಕದಲ್ಲಿ ಕೆಡದೆ ಏನಾಗ್ತಾನೆ? ಒಂದು ಪಂಚಾಂಗವನ್ನು ಕೊಂಡುಕೊಂಡು ಮನೆಯಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು. ಅಥವಾ ಈಗ ಆ್ಯಪೇ ಇದೆ, ಪ್ರತಿದಿನ ಬೆಳಗ್ಗೆ ಎದ್ದು ಯಾರು ದಿನ ಅವತ್ತಿನ ಪಂಚಾಂಗವನ್ನು ಪೂರ್ತಿ ಓದಬೇಕು. ಇವತ್ತು ಏನು ತಿಥಿ ನಡೀತಾ ಇದೆ ಅಂತ ತಿಳಿದುಕೊಂಡರೆ ಅವತ್ತಿನ ದಿವಸ ನಮ್ಗೆ ಹಣ ಸಿಗುತ್ತಂತೆ. ಅವತ್ತಿನ ದಿವಸ ಯಾವ ನಕ್ಷತ್ರ ಎಷ್ಟು ಗಂಟೆವರೆಗಿದೆ, ಅದಾದ ನಂತರದಲ್ಲಿ ಯಾವ ನಕ್ಷತ್ರ ಇದೆ ಅಂತ ಯಾರಿಗೆ ಮತಿಯಲ್ಲಿದೆಯೋ ಅವರಿಗೆ ಅವತ್ತಿನ ಪಾಪ ಹೊರಟೋಗುತ್ತೆ. ಅವತ್ತಿನ ದಿವಸ ಯಾವ ಕರ್ಣ ಇದೆ ಅಂತ ಹೇಳಿ ನಾವು ತಿಳಿದುಕೊಂಡರೆ ಅವತ್ತಿನ ದಿವಸ ನಾವು ಅಂದುಕೊಂಡಿರ್ತಕ್ಕಂತಹ ಕೆಲಸಗಳು ನಮಗೆ ಸಿದ್ಧಿಸುತ್ತೆ ಅಂತ. ಸೋಫಾ ಮೇಲೆ ಕಾಲು ಚಾಚಿಕೊಂಡು ಕಾಫಿ ಕುಡಿತಾ ಓದಬಾರ್ದು ಪಂಚಾಂಗ. ಅದು ಡೇಟು, ಮಂತು, ಆಮೇಲೆ ಇಸ್ವಿ ಅನ್ನೋದು ಪಾಶ್ಚಿಮಾತ್ಯ ಸಂಸ್ಕೃತಿ ತಾನೆ. ಅದು ವ್ಯವಹಾರಕ್ಕೆ ಇಟ್ಕೊಳ್ಳಿ, ಮನೆಯಿಂದ ಹೊರಗಡೆಗೆ. ನವಗ್ರಹಗಳ ಕಾಟ ಅವರಿಗೆ ಬಹುಶಃ ನನ್ನ ಅನುಭವದಲ್ಲಿ ನಾನು ನೋಡೋದು 90% ಬಿಟ್ಟು ಹೋಗುತ್ತೆ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ತಮ್ಮ ಅಮೂಲ್ಯ ಹಿತವಚನಗಳಿಂದ ಮಾರ್ಗದರ್ಶನ ನೀಡುತ್ತಿರುವಂತಹ ತತ್ವಜ್ಞಾನಿಗಳು, ಮಾರ್ಗದರ್ಶಕರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತಿ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ, ಸನ್ಮಂಗಳವಾಗಿ. ವೀಕ್ಷಕರೇ, ಜೀವನದಲ್ಲಿ ಏನಾದರೂ ಕೆಡುಕಾದರೆ, ಕಷ್ಟ ಬಂದರೆ ಅಯ್ಯೋ ಗ್ರಹಚಾರವೇ ಅಂತ ಅಳ್ತೀವಿ. ಆದರೆ ಗ್ರಹಗಳಿರೋದು ಕೆಡುಕನ್ನು ತರಲಿಕ್ಕ ಇಲ್ಲ. ಶುಭವನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ನವಗ್ರಹಗಳು ನಮ್ಮನ್ನು ಕಾಡದೆ ಯಾವಾಗಲೂ ಸುಖಕರವಾಗಿ ಇಟ್ಟಿರಬೇಕು ಅನ್ನೋದಕ್ಕೆ ಉಪಾಯಗಳಿದೆಯಾ ಗುರುಜಿ? ಗ್ರಹಗಳು ಅಂತಕ್ಕಂಥದ್ದು ನಾವೆಲ್ಲರೂ ತಿಳಿದುಕೊಂಡಿರೋ ಹಾಗೆ ಸಾಮಾನ್ಯವಾಗಿ ಎಲ್ಲೋ ಆಕಾಶಕಾಯ ಹಿಂಗೆ ಸುತ್ತುತ್ತಾ ಇದೆ. ಅದು ಸುತ್ತೋದರಿಂದ ನಮಗೇನಾಗುತ್ತೆ? ತೊಂದರೆಗಳು, ಕೆಡಕುಗಳು, ತಾಪತ್ರಯಗಳು ಆಗುತ್ತೆ ಅಂತಕ್ಕಂಥದ್ದು. ನಾವು ಸುಮಾರು ಒಂದು 2-2.5 ತಿಂಗಳಿನ ಹಿಂದೆ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಪಿಸೋಡನ್ನು ಆಗಲೇ ಮಾಡಿದ್ದೀವಿ. ವೀಕ್ಷಕರ ಗಮನಕ್ಕಿದು. ಅದನ್ನು ನೋಡಿದರೆ ಗ್ರಹ ಅಂದರೆ ಏನು, ಆ ಗ್ರಹಗಳ ಒಂದು ಪ್ರಭಾವ ನಮ್ಮ ಜೀವನದಲ್ಲಿ ಯಾವ ಯಾವ ಏರಿಯಾಗಳ ಮೇಲೆ, ಜೀವನದ ಯಾವ ಯಾವ ಸ್ತರದಲ್ಲಿ ಯಾವ ಯಾವ ಆಯಾಮಗಳನ್ನು ಅದು ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ನಾವಾಗಲೇ ಹೇಳಿಬಿಟ್ಟಿದ್ದೀವಿ. ಚಿಕ್ಕದಾಗಿ ಒಂದು ಸತಿ ಪುನರಾವೃತ್ತಿ ಮಾಡೋಣ ಅನ್ನೋದಾದರೆ, ಸೂರ್ಯ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಉದ್ಯೋಗಕ್ಕೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕೆಡಕನ್ನು, ಒಳಿತನ್ನು. ಚಂದ್ರ ಅಂತಕ್ಕಂಥದ್ದು ಯಾವಾಗಲೂ ಕೂಡ ತಾಯಿ ಮತ್ತು ಮನಸ್ಸಿನ ಮೇಲೆ ಹೆಚ್ಚಿನ ಒಂದು ಕೆಟ್ಟ ಪ್ರಭಾವವನ್ನು, ಒಳ್ಳೆಯ ಪ್ರಭಾವವನ್ನು. ಕುಜ ಅಂತಂದರೆ ಅಣ್ಣ ತಮ್ಮಂದಿರು, ಧೈರ್ಯ, ಸಾಹಸ, ಭೂಮಿ ಇತ್ಯಾದಿಗಳಿಗೆ ಒಂದು ಕಾರಕನು. ಬುಧ ಅಂತಂದರೆ ಮಾತು ಮತ್ತು ವಿದ್ಯೆ ಮತ್ತು ಅಕೌಂಟ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಮತ್ತು ಸೋದರ ಮಾವ ಜ್ಞಾತಿಗಳನ್ನು ತೋರಿಸ್ತಕ್ಕಂಥ ಗ್ರಹವು. ಗುರು ಅಂತಂದರೆ ಹಣಕಾಸು, ಮಕ್ಕಳನ್ನು ಮತ್ತು ವಿದ್ಯೆಯನ್ನು ತೋರಿಸ್ತಕ್ಕಂತಹ ಗ್ರಹವು. ಶುಕ್ರ ಅಂದರೆ ಭೋಗ ಮತ್ತು ಹೆಂಡತಿ ಅಥವಾ ಗಂಡನನ್ನು ತೋರಿಸ್ತಕ್ಕಂತಹ ಒಂದು ಗ್ರಹವು. ಶನಿ ಅಂದರೆ ಆಯುಷ್ಯ, ಕಷ್ಟ ನಷ್ಟಗಳನ್ನು ತೋರಿಸ್ತಕ್ಕಂಥ ಗ್ರಹವು. ಈ ರೀತಿಯಾಗಿ ನಾವು ಸ್ಥೂಲವಾಗಿ ಹೇಳಬಹುದು. ಈಗ ಈ ಗ್ರಹಗಳು ಕೆಟ್ಟಿದೆ ಅನ್ನೋದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಉದಾಹರಣೆಗೆ ಯಾರಿಗೋ ಮಾತಿನ ಸಂಬಂಧಪಟ್ಟಂಥ ತೊಂದರೆ ಇದ್ದರೆ ಜಾತಕದಲ್ಲಿ ನೀವು ಹೆಂಗೆ ಹುಡುಕಿದ್ರು ಕೂಡ ನಮಗೆ ಸಿಗ್ತಕ್ಕಂಥ ಬುಧ ಕೆಟ್ಟು ಹೋಗಿರ್ತಾನೆ. ಯಾರಿಗೋ ಮಕ್ಕಳಾಗಿಲ್ಲ ಅಂದರೆ ಜಾತಕದಲ್ಲಿ ಗುರು ಕೆಟ್ಟಿರಲೇಬೇಕು. ಮದುವೆ ಆಗ್ತಿಲ್ಲ ಅಂದರೆ ಶುಕ್ರ ಕೆಟ್ಟಿರಲೇಬೇಕು. ಬಹಳ ದರಿದ್ರ, ಬಹಳ ತಿರ್ಗಾ ತೊಂದರೆ, ದಿಕ್ಕಾಪಾಲಾಗು ಹೋಗ್ತಕ್ಕಂತಹ ತೊಂದರೆ ಇದೆ ಅಂದರೆ ಶನಿ ಕೆಟ್ಟು ಹೋಗಿದ್ದಾನೆ. ಹೊರದೇಶದಲ್ಲೇ ಇರೋ ಥರ ಆಗಿದೆ, ವಾಪಸ್ಸು ಸ್ವದೇಶಕ್ಕೆ ಬಂದಿಲ್ಲ ಅಂತಂದರೆ ರಾಹು ಕೆಟ್ಟೋಗಿದ್ದಾನೆ. ದೈವಿಕವಾದ ಚಿಂತನೆಯೇ ಇಲ್ಲ ಮನುಷ್ಯನಿಗೆ, ಯಾವಾಗ ಕೂಡ ಭೋಗಲಾಲಸೆಯಲ್ಲೇ ತೇಲ್ತಾ ಇರ್ತಾನೆ ಅಂದರೆ ಕೇತು ಗ್ರಹ ಕೆಟ್ಟು ಹೋಗಿದೆ. ಮನಸ್ಸು ಸರಿ ಇಲ್ಲ, ಬಹಳ ಗಾಬರಿ ಆಗ್ತಾ ಇರುತ್ತೆ, ಸ್ಕ್ರಿಜೋಫೇನಿಯಾ ಇದೆ, ಡಿಪ್ರೆಷನ್ ಇದೆ. ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಚಂದ್ರ ಕೆಟ್ಟು ಹೋಗಿದ್ದಾನೆ.
ಹೃದಯಕ್ಕೆ ಸಂಬಂಧಪಟ್ಟಂತಹ ರೋಗ ಇದೆ, ಕಣ್ಣಿಗೆ ಸಂಬಂಧಪಟ್ಟಂತಹ ರೋಗ ಇದೆ, ಇಮ್ಯುನಿಟಿ ಕೆಟ್ಟೋಗಿದೆ, ರೋಗ ನಿರೋಧಕ ಶಕ್ತಿ ಇಲ್ಲ, ರವಿ ಕೆಟ್ಟು ಹೋಗಿದ್ದಾನೆ, ಉದ್ಯೋಗ ಇಲ್ಲ, ರವಿ ಶನಿ ಇಬ್ಬರು ಕೆಟ್ಟು ಹೋಗಿದ್ದಾರೆ, ಅಣ್ಣ ತಮ್ಮಂದರು ದಿನ ಬೆಳಗಾದ್ರೆ ಜಗಳ ಆಡ್ತಿರ್ತಾರೆ, ಕುಜ ಕೆಟ್ಟು ಹೋಗಿದ್ದಾನೆ, ಭೂಮಿ ಕೇಸ್ ನಡೀತಾ ಇದೆ ಗುರುಗಳೇ, ಇದೆ 100 ಎಕರೆ ಇದೆ, 35 ವರ್ಷದಿಂದ ವಕ್ರಿಸ್ಕೊಂಡಿದೆ ಕೋರ್ಟಿನಲ್ಲಿ ಅಂದರೆ ಕುಜ ನಾಶನ ಆಗಿ ಹೋಗಿದ್ದಾನೆ ಜಾತಕದಲ್ಲಿ ಅಂತ ಅರ್ಥ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಯಾವುದಕ್ಕೂ ಒಂದೊಂದಕ್ಕೊಂದು ರಿಪೇರಿ ಮಾಡದೆ ಸಾರಾಸಗಟಾಗಿ ಎಲ್ಲ ಗ್ರಹಗಳು ಶುಭ ಆಗೋದಕ್ಕೆ ಏನು ಮಾಡಬೇಕು? ಈಗ ಧರ್ಮವನ್ನು ಪಾಲಿಸಬೇಕು. ಹಿಂದಿನವ್ರು ಹೇಳಿಬಿಟ್ಟಿದ್ದಾರೆ ಇದನ್ನು. ಹಿಂದಿನವ್ರು ಏನು ಮಾಡ್ತಿದ್ರು? ಬೆಳಗ್ಗೆ ಎದ್ದ ತಕ್ಷಣ ಅವರು ಕೈಕಾಲು ತೊಳೆದುಕೊಂಡ ತಕ್ಷಣ ಮೊದಲನೇ ಕೆಲಸ ಏನು ಮಾಡ್ತಿದ್ರು ಅನ್ನೋದು ತಂದೆ ತಾಯಿಗೆ ನಮಸ್ಕಾರ ಮಾಡ್ತಿದ್ರು ಹಿಂದಿನವರು. ತಂದೆಗೆ ಮಾಡಿದ್ರೆ ರವಿ ದೋಷ ಹೋಯಿತು, ತಾಯಿಗೆ ಮಾಡಿದ್ರೆ ಚಂದ್ರನ ದೋಷ ಹೋಯಿತು. ಇಲ್ಲೊಂದು ಎಚ್ಚರಿಕೆ, ನಮಸ್ಕಾರ ಮಾಡೋದು ಅಪ್ಪ ಅಮ್ಮನ ಕೆಟ್ಟದಾಗಿ ನಡೆಸ್ಕೊಳ್ಳೋದು ಉಪಯೋಗಕ್ಕೆ ಬರೋದಿಲ್ಲ. ಬೈಯೋದು, ಏಕವಚನದಲ್ಲಿ ತಂದೆ ತಾಯಿನ ಬೈಯೋದು ಅಥವಾ ಇಟ್ಕೊಂಡು ಹೊಡಿತಕ್ಕಂತಹ ಮಹನೀಯರು ಕೂಡ ಇದ್ದಾರೆ ಎಷ್ಟೋ ಜನ ಪಾಪ ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ. ಆ ಥರ ಮಾಡಿದರೆ ಅವರು ನಾಶನ ಆಗಿ ಹೋಗ್ತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಅವರು ಸರ್ವನಾಶನ ಆಗಿ ಹೋಗ್ತಾರೆ. ತಂದೆ ತಾಯಿಗೆ ಯಾರು ತೊಂದರೆಯನ್ನು ಕೊಡ್ತಾರೋ ಅವರು ಇಹದಲ್ಲೂ ಈಗಿರ್ಬೋದು ಸ್ವಲ್ಪ ಸುಖವಾಗಿ, 1-2 ಗಾಡಿ ಇಟ್ಕೊಂಡು, ಮನೆ ಇಟ್ಕೊಂಡು, ಬಂಗಾರದ ಒಡವೆ ಹಾಕ್ಕೊಂಡು, ಒಟ್ಟಿನಲ್ಲಿ ಅವರಿಗೆ ಕಟ್ಟಿಟ್ಟ ಬುಟ್ಟಿ ದೊಡ್ಡ ತೊಂದರೆ, ನರಕ ಪ್ರಾಪ್ತಿ 100% ಸಿದ್ಧ. ಆನಂತರದಲ್ಲಿ ಏನಾಗ್ತಿತ್ತು? ಮನೆಯಲ್ಲಿ ಅಣ್ಣ ತಮ್ಮಂದರೊಂದಿಗೆ ಒಂದು ಬಾಂಧವ್ಯ ಇತ್ತು. ತಮ್ಮ ಏನು ಮಾಡೋದು, ತಂಗಿ ಏನು ಮಾಡಿದ್ರು ಕ್ಷಮಿಸ್ತಕ್ಕಂತಹ ಒಂದು ಮನೋಭಾವನೆ ಇತ್ತು. ನನ್ನ ತಮ್ಮ ಬಿಡು, ಅವನೇ ತೊಗೊಳ್ಳಿ ಅಂತ. ಕುಜ ಸರಿ ಹೋಗ್ತಾನೆ. ಕೆಟ್ಟ ಮಾತಾಡಿದ್ರೆ ಮನೇಲಿ ಬೈಯೋರು. ಯಾರನ್ನ ಬಾರೋ ಇಲ್ಲಿ ಅಂದರೆ ಏನು ಬಾರೋ ಇಲ್ಲಿ ಅಂತೀಯ, ಬನ್ನಿ ಇಲ್ಲಿ ಅಂತ ಕರಿ ಅನ್ನೋರು. ಒಳ್ಳೆಯ ಮಾತನಾಡಿದ್ರೆ ಬುಧ ಸರಿ ಹೋದ. ಆಮೇಲೆ ಹಣವನ್ನು ಪೋಲ್ ಮಾಡಬೇಡಿ ಅಂತ ಹೇಳೋರು. ಎಲ್ಲಿಗೆ ಹೋದ್ರೂ ಹಣವನ್ನು ಪೋಲ್ ಮಾಡಿಬಿಡಪ್ಪ ಅನ್ನೋರು. ಆಮೇಲೆ ಎಲ್ಲಿ ಚಿಕ್ಕ ಮಕ್ಕಳನ್ನು ಯಾರು ನೋಡಿದ್ರು, ಒಂದು ಬಸ್ಸಲ್ಲಿ ನೋಡಿದ್ರು, ಟ್ರೈನಲ್ಲಿ ನೋಡಿದ್ರು, ಕರೆದು ಕೂಡಿಸಿ ಮಾತಾಡಿಕೊಂಡು ಕೆನ್ನೆ ಸವರು ತಿನಿಸು ತಿಂಡಿಗಳನ್ನು ಕೊಡ್ತಾಯಿದ್ರು. ಈಗ ಯಾರು ಮಕ್ಕಳನ್ನ ಮಾತಾಡಿಸೋ ಗೋಜಿಗೆ ಹೋಗೋದಿಲ್ಲ. ಮುಖ ತಿರುಗಿಸ್ಕೊಂಡು ಹೋಗ್ಬಿಡ್ತಾರೆ, ಆ ಮಗುವನ್ನು ಎಲ್ಲಿ ಮಾತಾಡಿಸ್ಬೇಕಾಗುತ್ತೋ ಅಂತ. ದುಡ್ಡನ್ನು ಪೋಲು ಮಾಡದೆ ಮಕ್ಕಳನ್ನು ಬಹಳ ಮುದ್ದಾಡಿದರೆ ಗುರು ಸರಿ ಹೋದ. ಗುರು ಹಿರಿಯರನ್ನು ಗೌರವಿಸಿದರೆ, ಟೀಚರ್, ನಾನೇ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನಮಗೆ ಪಾಠ ಹೇಳ್ಸಕ್ಕಂದ್ರೆ ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಎಲ್ಲಿ ಸಿಕ್ಕಿರೋದು ನಮಸ್ಕಾರ ಸರ್ ಅಂತಿದ್ವಿ. ನಮಸ್ಕಾರ ಗುರುಗಳೇ ಅಂತಿದ್ವಿ. ಈಗ ತೋರಿಸಿ ನಮಸ್ಕಾರ ಮಾಡೋರನ್ನ, ಅವನು ಸಂಬಳಕ್ಕೆ ಮಾಡ್ತಾನೆ, ಅವನಿಗೆ ನಮಸ್ಕಾರ ಮಾಡೋದು ಅಂದ್ಬಿಡ್ತಾರೆ. ಆ ರೀತಿಯ ಉದ್ದಟತನದ ಮನೋಭಾವ ಬಂದಿದೆ. ಗುರುಗೆ ಜಾತಕದಲ್ಲಿ ಕೆಟ್ಟು ಹೋಗ್ತಾನೆ. ಹೆಂಡತಿ ಅಂದರೆ ಒಂದು ಭೋಗದ ವಸ್ತು, ಮನೇಲಿ ಕೆಲಸ ಮಾಡೋಳು ಅಂತಲೂ, ಗಂಡ ಅಂತಂದರೆ ದುಡ್ಡು ತಂದಾಕೋ ATM ಅಂತ ಅಂದ್ಕೊಳ್ತಕ್ಕಂಥ ಹೆಣ್ಣುಮಕ್ಳು ಅಂದುಕೊಂಡ್ರೆ ಶುಕ್ರ ಜಾತಕದಲ್ಲಿ ಕೆಡದೆ ಏನಾಗ್ತಾನೆ? ಶನಿ ಕೆಡಲಿಕ್ಕೆ ಏನು ಅಂತಂದರೆ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತಹ ಕೂಲಿ ಆಳಿಂದ ಹಿಡಿದುಬಿಟ್ಟು ಎಲ್ಲರನ್ನೂ ಕೂಡ ಬಹಳ ತುಚ್ಛವಾಗಿ ಕಾಣ್ತಕ್ಕಂಥದ್ದು. ಅವರು ಮನುಷ್ಯರು, ಅವ್ರಿಗೂ ಮಾನ ಮರ್ಯಾದೆ ಅಭಿಮಾನ ಎಲ್ಲ ಇದೆ, ಕೆಲಸ ಮಾಡ್ತಿದ್ದಾರೆ ಅಷ್ಟೇ ನಿಮ್ಮ ಕೆಳಗವರು. ಅವರು ನಾವು ಏಕೋಶನದಲ್ಲಿ ಬೈಯೋದು, ಕೆಟ್ಟದಾಗಿ ನಡೆಸಿಕೊಳ್ತಕ್ಕಂತಹ ಯಾವುದೇ ಅಧಿಕಾರ ನಮಗಿಲ್ಲ. ಆ ಥರ ಮಾಡಿದ್ರೆ ಏನಾಗುತ್ತೆ? ಶನಿ ಕೆಟ್ಟೋಗ್ತಾನೆ ಜಾತಕದಲ್ಲಿ. ಅಂದರೆ ಇದಿಷ್ಟನ್ನು ಮಾಡಬಾರ್ದು ಅಂತ ತಾನೇ ಹಿಂದೆ ಹೇಳ್ಕೊಟ್ಟಿದ್ದು ನಮಗೆ ಕ್ರಮಶಿಕ್ಷಣದಲ್ಲಿ. ಅದನ್ನು ಪಾಲಿಸ್ಬಿಟ್ರೆ ನೋಡಿ ಯಾವ ಗ್ರಹಗಳು ತೊಂದರೆ ಮಾಡಲಿಕ್ಕೆ ಆಸ್ಪದವೇ ಇಲ್ಲ. ಇದನ್ನು ಮೊದಲನೇದಾಗಿ ನಾವು ನಮ್ಮ ನಡವಳಿಕೆಯನ್ನು ಸರಿ ಮಾಡಿಕೊಳ್ಳಬೇಕು ಜೀವನದಲ್ಲಿ. ಇದು ಮೊದಲನೇ ಪರಿಹಾರ. ನವಗ್ರಹಗಳು ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು ಅನ್ನೋದಾದರೆ ಇಷ್ಟನ್ನು ಮೊದಲು ಇದೆ ಬೇಕಾಗಿರೋದು. ಎರಡನೇದು ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ಒಂದು ಪರಮಾದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ. ಒಂದು ಪಂಚಾಂಗವನ್ನು ಕೊಂಡುಕೊಂಡು ಮನೆಯಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು. ಅಥವಾ ಈಗ ಆ್ಯಪೇ ಇದೆ, ಆ್ಯಪ್ ಸಿಗುತ್ತೆ ನಿಮಗೆ ಪಂಚಾಂಗ, ಆನ್ಲೈನ್ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದರಲ್ಲಿ ಏನು ಹೇಳುತ್ತೆ ಅಂದರೆ ಪ್ರತಿದಿನ ಬೆಳಗ್ಗೆ ಇದು ಯಾರು ದಿನ ಅವತ್ತಿನ ಪಂಚಾಂಗವನ್ನು ಪೂರ್ತಿ ಓದಬೇಕು. ತಿಥಿ, ಯಾವ ತಿಥಿ ಇದೆ, ಯಾವ ವಾರ, ಯಾವ ನಕ್ಷತ್ರ, ಯಾವ ಯೋಗ, ಯಾವ ಕರ್ಣ. ತಿಥಿ ಒಂದು, ವಾರ ಒಂದು ಕಷ್ಟಪಟ್ಟು ಗೊತ್ತಾಗುತ್ತೆ, ಇನ್ನು 3 ಗೊತ್ತಾಗೋದಿಲ್ಲ ಜನರಿಗೆ. ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಆ್ಯಪಲ್ಲಿ ಸಿಗುತ್ತೆ ನಿಮಗೆ, ನೋಡ್ಲಿಕ್ಕೆ ಸಿಗುತ್ತೆ. ಯಾವ ತಿಥಿ ಇವತ್ತು ತದಿಗೆ ತಿಥಿ. ಯಾವ ವಾರ, ಇವತ್ತು ಮಂಗಳವಾರ. ಯಾವ ನಕ್ಷತ್ರ, ಅನುರಾಧ ನಕ್ಷತ್ರ. ಯಾವ ಯೋಗ, ಪ್ರೀತಿ ಯೋಗ. ಯಾವ ಕರ್ಣ, ಬಾಲವ ಕರ್ಣ. ಇದಿಷ್ಟೇ. ಇದಕ್ಕೆ 5 ಅಂಗಗಳಿಂದ ಒಂದು ದಿನ ಮಾಡಲ್ಪಟ್ಟಿದೆ. ಯಾವುದು? ನಮ್ಮ ಸನಾತನ ಧರ್ಮದ ಜ್ಯೋತಿಷ್ಯದಲ್ಲಿ. ಇದನ್ನು ಮಾಡೋದರಿಂದ ಏನು ಫಲ ಅಂತ ಹೇಳಿಬಿಟ್ಟಿದೆ ಅಂತಂದರೆ, ಕಲ್ಯಾಣಾದಿ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾಸ್ನಾನ ವಿಶೇಷ ಪುಣ್ಯಫಲದಂ ಗೋದಾಲ ತುಲ್ಯಾಂ ಋಣಂ ಆಯುರ್ವೃದ್ಧಿತ ಉತ್ತಮಂ ಸುಖಂ ಸಂತಾನ ಸಂಪತ್ಪ್ರದಂ ನಾನಾಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಂ ಆಕರ್ಣ್ಯತಾಂ. ಅಂದರೆ ಕಲ್ಯಾಣ, ನಿಮಗೆ ಮನೆಯಲ್ಲಿ ನಿತ್ಯ ಕಲ್ಯಾಣದ ಮದುವೆ ಅಂತನಲ್ಲಿ ಎಲ್ಲ ಥರದ ಶುಭ. ರಿಪುಹರಂ, ಶತ್ರುಗಳು ನಾಶ ಆಗಿ ಹೋಗ್ತಾರೆ. ದುಸ್ವಪ್ನಗಳು ಬರೋದಿಲ್ಲ.
ದಿನ ಗಂಗಾ ಸ್ನಾನ ಮಾಡಿದಂತಹ ಫಲ ಬರುತ್ತೆ, ಗೋದಾನ ಕೊಟ್ಟಂತಹ ಫಲ ಬರುತ್ತೆ, ಆಯುಸ್ಸು ವೃದ್ಧಿ ಆಗುತ್ತೆ, ಮಕ್ಕಳಾಗ್ತವೆ, ಮರಿಗಳಾಗ್ತವೆ, ನಾನಾ ಕರ್ಮ ಸುಸಾಧನ ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸಗಳು ಲೀಲಾಜಾಲ ಹೂವೆತ್ತಿದ ಹಾಗೆ ಆಗಿ ಹೋಗುತ್ತೆ. ಯಾವಾಗ ಅಯ್ಯ ಪಂಚಾಂಗ ಓದ್ತಾ ಇದ್ದೀನಿ, ಕಿವಿ ಕೊಟ್ಟು ಕೇಳ್ರಯ್ಯ ಅಂತ ಈ ಶ್ಲೋಕದ ಅರ್ಥ. ಇದನ್ನೇ ಹೇಳ್ತಾ ದೇವಸ್ಥಾನಗಳಲ್ಲಿ ಒಂದು ಅಷ್ಟಾವಧಾನ ಸೇವೆ ಅಂತ ಮಾಡ್ತಾರೆ. ಮೊನ್ನೆ ಎಲ್ಲ ಟಿ ವಿಯಲ್ಲಿ ನೋಡಿರ್ತೀರಿ ನೀವು, ಯಾವುದೋ ನವರಾತ್ರಿ ಆದಾಗ ಕೊನೆಯಲ್ಲಿ ಮಾಡ್ತಾರೆ ಅಷ್ಟಾವಧಾನ ಅಂತ. ಅದರಲ್ಲಿ ಏನು ಮಾಡ್ತಾರೆ, ಪಂಚಾಂಗ ಶ್ರವಣ ಅಂತಾರೆ. ಆವಾಗ ಒಂದು ಶ್ಲೋಕವನ್ನು ಹೇಳ್ತಾರೆ, ತಿಥೇ ಶ್ರಿಯಮವಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಆಮೇಲೆ ಕರ್ಣಾತ್ ಕಾರ್ಯಸಿದ್ಧಿಶ್ಚ ಪಂಚಾಂಗ ಫಲಮುತ್ತಮ. ಈ 5 ಅಂಗಗಳನ್ನು ಓದೋದರಿಂದ ದಿನ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಆಗುತ್ತೆ ಅಂತಂದರೆ, ಇವತ್ತು ಏನು ತಿಥಿ ನಡೀತಾ ಇದೆ ಅಂತ ತಿಳಿದುಕೊಂಡರೆ ಆವತ್ತಿನ ದಿವಸ ನಮ್ಗೆ ಹಣ ಸಿಗುತ್ತಂತೆ. ತಿಥೇ ಶ್ರಿಯಮವಾಪ್ನೋತಿ, ಅದು ನಿಮಗೆ ದುಡ್ಡು ಕೊಡುತ್ತೆ. ವಾರಾದ ಆಯುಷ್ಯವರ್ಧನಂ, ಯಾವ ವಾರ ಅಂತ ನಿಮಗೆ ಗೊತ್ತಿದ್ದರೆ ಅದು ಬೆಳಗ್ಗೆ ಎದ್ದು ಓದ್ಕೋಬೇಕು, ನಿಮಗೇನಾಗುತ್ತೆ, ಆಯುಷ್ಯ ಹೆಚ್ಚುತ್ತಂತೆ. ಆವತ್ತಿನ ದಿವಸ ನಿಮಗೆ ಯಾವುದೇ ಕಾರಣಕ್ಕೆ ನೀವು ಮೃತ್ಯು ಬರೋದಿಲ್ಲ ಅವರಿಗೆ. ಆಯುಷ್ಯ ಮುಗಿದೇ ಇದ್ದರೆ ಅಪಮೃತ್ಯು ಬರೋದಿಲ್ಲ. ನಕ್ಷತ್ರಾದ ಹರತೆ ಪಾಪಂ, ಅವತ್ತಿನ ದಿವಸ ಯಾವ ನಕ್ಷತ್ರ ಎಷ್ಟು ಗಂಟೆವರೆಗಿದೆ, ಅದಾದ ನಂತರದಲ್ಲಿ ಯಾವ ನಕ್ಷತ್ರ ಇದೆ ಅಂತ ಯಾರಿಗೆ ಮತಿಯಲ್ಲಿದೆಯೋ ಅವರಿಗೆ ಅವತ್ತಿನ ಪಾಪ ಹೊರಟೋಗುತ್ತೆ. ಯೋಗಾದ್ ರೋಗ ನಿವಾರಣಂ, 27 ಯೋಗಗಳೇ ಅವತ್ತಿನ ದಿವಸ ಯಾವ ಯೋಗ ಇದೆ ಈ 3 ಹೇಳ್ಬಿಡ್ತಾರೆ, ಹೆಂಗೋ ಮಾಡಿ. ಅದು ತಿಥಿವಾರ ನಕ್ಷತ್ರ. ಯೋಗ ಕರಣಗಳ ಬಗ್ಗೆ ದಿನಕ್ಕೆ 2 ಕರ್ಣ ಬರುತ್ತೆ, ಅದರ ಬಗ್ಗೆ ನಮ್ಗೆ ಗಮನ ಇರಬೇಕು. ಅವತ್ತಿನ ದಿವಸ ಯಾವ ಯೋಗ ಇದೆ ಅಂತ ನಡೆದುಕೊತ ಬಂದರೆ ಅವತ್ತಿನ ದಿವಸ ನಮಗೆ ತಿಳಿದುಕೊಂಡ್ಬಿಟ್ರೆ ಅವರಿಗೆ ರೋಗ ಬರೋದಿಲ್ಲ ಅಂತ ಒಂದು ಉಲ್ಲೇಖ ಇದೆ ಶಾಸ್ತ್ರದಲ್ಲಿ. ಯಾವ ಕರ್ಣ, ಭವ, ಬಾಲವ, ಕೌಲವ, ಈ ಥರ 11 ಕರ್ಣಗಳೇ. ಕರ್ಣ ಅಲ್ಲ, ಕರಣ ಬಿಡಿಸಿ ಹೇಳ್ತಾ ಇರೋದು. ಅವತ್ತಿನ ದಿವಸ ಯಾವ ಕರ್ಣ ಇದೆ ಅಂತ ಹೇಳಿ ನಾವು ತಿಳಿದುಕೊಂಡರೆ ಅವತ್ತಿನ ದಿವಸ ನಾವು ಅಂದುಕೊಂಡಿರ್ತಕ್ಕಂತಹ ಕೆಲಸಗಳು ನಮಗೆ ಸಿದ್ಧಿಸುತ್ತೆ ಅಂತ. ಆದ್ದರಿಂದ ಏನು ಅಂತಂದರೆ, ಮೊದಲನೆಯದು ಧರ್ಮಬದ್ಧವಾಗಿ ಧರ್ಮದ ಚೌಕಟ್ಟಿನಲ್ಲಿ ಸಮಾಜಕ್ಕೆ ಘಾತಕರಾಗದೆ ಬದುಕೋದು ಮೊದಲನೆಯದು ಮಾಡಬೇಕು. ಸಮಾಜ ಅಂದರೆ ಯಾವುದು ಅಂದರೆ ಪ್ರಕೃತಿನ ಹಾಳು ಮಾಡೋಕ್ಕೆ ಹೋಗಬಾರ್ದು. ಪ್ರಕೃತಿಯ ರೂಪವೇ ತಾನೆ ಎಲ್ಲರೂ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಸ್ನೇಹಿತರು, ಅಕ್ಕಪಕ್ಕದವರು, ಆಜುಬಾಜಿನವರು, ಪಕ್ಕದ ಮನೆಯವರು, ಅವ್ರಿಗೆ ಯಾಕೆ ಬೈಬೇಕು ನಾವು ಅಲ್ವಾ? ಈಗ ಯಾರಿಗಾದ್ರಲ್ಲಿ ಕಸ ಹಾಕಿದರೆ ಹಿಂದೆ ಎಲ್ಲ ಹೆಂಗೆ ಹೇಳ್ತಿದ್ರು, ಅಮ್ಮ ನೋಡಿ ಅಲ್ಲಿ ಸ್ವಲ್ಪ ಕಸ ಬಿದ್ದಿದೆ ದಯವಿಟ್ಟು ತೆಗೀರಿ. ಈಗಿನ ಕಾಲದಲ್ಲಿ ಏನು ಮಾಡ್ತಂದರೆ, ಏಯ್ ತೆಗೀರಿ, 3 ಜನ ಬರ್ತಾರೆ ಅದನ್ನು ಹೇಳೋಕ್ಕೆ ಗುಂಪು ಕಟ್ಟಿಕೊಂಡು. ಇದೇನಂತಂದರೆ ಇದು ಪಶುತ್ವ, ಇದು ಮನುಷ್ಯತ್ವ ಅಲ್ಲ. ನೀವು ಕೇಳದೇ ಇದ್ದರೆ ಜೋರ ಆಮೇಲೆ ದಬಾಯಿಸಿ ಹೇಳೋದಿದ್ದೇ ಇದೆ ಅಲ್ವಾ? ಅದು ಸಮಾಧಾನ, ಭೇದ, ದಂಡ ಅಂತ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಸೌಜನ್ಯಪೂರಿತವಾಗಿ ಬದುಕ್ತಕ್ಕಂಥದ್ದನ್ನು ಮೊದಲನೆಯದು ಕಲಿತುಕೊಳ್ಳಬೇಕು. ಆನಂತರದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗಿರೋದು, ದಿನ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲಾದರೂ ಉಜ್ಜಿ ಮುಖವನ್ನು ತೊಳೆದು ಒಂದು ವಿಭೂತಿ, ಗಂಧ, ಕುಂಕುಮ, ಮುದ್ರಾದಿಗಳ ಒಂದು ಧಾರಣೆಯನ್ನು ಮಾಡಿ ರಿಕ್ತ ಫಲದಲ್ಲಿ ಇರಬಾರ್ದಂತೆ, ಬರಿಹಣೆಯಲ್ಲಿ ಇರಬಾರ್ದು ಅಂತ ಶಾಸ್ತ್ರ. ಆನಂತರದಲ್ಲಿ ಸೋಫಾ ಮೇಲೆ ಕಾಲು ಚಾಚಿಕೊಂಡು ಕಾಫಿ ಕುಡಿತಾ ಓದಬಾರ್ದು ಪಂಚಾಂಗ. ಎಲ್ಲ ಒಂದು ಕಡೆ ಒಂದು ಚಾಪೆ ಹಾಕ್ಕೊಂಡು ಚಕ್ಮಟ್ಲು ಹಾಕ್ಕೊಂಡು ಕೆಳಗಡೆ ಪದ್ಮಾಸನದಲ್ಲಿ ಪೂರ್ವಾಭಿಮುಖ ಉತ್ತರಾಭಿಮುಖ ಕೂತ್ರೆ 1 ನಿಮಿಷದ ಕೆಲಸ ಪಂಚಾಂಗ ಓದಲಿಕ್ಕೆ. ಮನೆಯವರೆಲ್ಲ ಕೇಳಿಸ್ಕೊಳ್ಳೋದು, ಒಂದು ಪದ್ಧತಿ ಮಾಡ್ಕೊಳ್ಳೋದು. ಬೆಳಗ್ಗೆ ಎದ್ದ ತಕ್ಷಣ ಪಂಚಾಂಗ ಇವತ್ತು ಕೇಳೋಣ ಅಂತಂದರೆ, ಇವತ್ತೇನು ಡೇಟು ಅಂದರೆ ಎಲ್ಲರೂ ಹೇಳ್ತಿದ್ದಾರೆ ನಮ್ಮವರು. ಅದು ಡೇಟು, ಮಂತು, ಆಮೇಲೆ ಇಸ್ವಿ ಅನ್ನೋದು ಸನಾತನವ ಪಾಶ್ಚಿಮಾತ್ಯ ಸಂಸ್ಕೃತಿ ತಾನೆ. ಅದು ವ್ಯವಹಾರಕ್ಕೆ ಇಟ್ಕೊಳ್ಳಿ ಮನೆಯಿಂದ ಹೊರಗಡೆಗೆ. ಎಷ್ಟು ಜನಕ್ಕೆ ಎಷ್ಟು ತಿಥಿ ಇದೆ ಅಂದರೆ ತಿಥಿ ಗೊತ್ತಿರೋದು ಅವ್ರ ತಾತಿ ಅಜ್ಜನ ತಿಥಿ. ಇವರಿಗೆ ತಿಥಿ ಇದೆ ಅನ್ನೋದು ಏನಂದರೆ ಪ್ರತಿದಿನ ಬರೋದಕ್ಕೆ ತಿಥಿ ಅಂತಾರೆ. ಆದ್ದರಿಂದ ಇದರಲ್ಲಿ 2 ನಮಗೆ ಲಾಭ ಇದೆ. ನಮ್ಮ ಕಾಲಮಾನದ ಗಣನೆಯನ್ನು ನಾವು ತಿಳಿದುಕೊಂಡಾಗ ಆಗುತ್ತೆ. ನಾಳೆ ದಿವಸ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಕೊಡೋಕೆ ಏನಿದೆ, ಬಾಕಿ ಏನೂ ಇಲ್ದಂಗೆ ಆಗಿದೆ. ಈಗ ಎಲ್ಲ ರೀಲ್ಸ್ ನೋಡೋದು ಜೀವನವಾಗಿಬಿಟ್ಟಿದೆ. ಅವೆಲ್ಲವನ್ನು ಬಿಟ್ಟು ಈ ಪಂಚಾಂಗ ಶ್ರವಣವನ್ನು ಪ್ರತಿದಿನ ಮಾಡಿದ್ದೇ ಆದರೆ ನವಗ್ರಹಗಳ ಕಾಟ ಅವರಿಗೆ ಬಹುಶಃ ನನ್ನ ಅನುಭವದಲ್ಲಿ ನಾನು ನೋಡಿರೋದು 90% ಬಿಟ್ಟು ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವು ಬಹಳ ಸುಸ್ಪಷ್ಟವಾಗಿ ಹೇಳ್ಬೋದು. ಖಂಡಿತ ಗುರುಜಿ, ನಾನು ಆರಂಭದಲ್ಲೇ ಹೇಳಿದಾಗೆ ಏನಾದರೂ ಕೆಟ್ಟದ್ದಾದರೆ, ಕಷ್ಟ ಬಂದರೆ ಗ್ರಹಗತಿ ಮೇಲೆ ತಪ್ಪು ಹೊರಿಸೋದು ಬಹಳ ಸುಲಭ ಇದೆ. ಆದರೆ ಎಲ್ಲವೂ ನಮ್ಮ ಮನಸ್ಸಲ್ಲಿದೆ, ನಮ್ಮ ವಿಚಾರಧಾರೆ, ನಮ್ಮ ನಡವಳಿಕೆಯಲ್ಲಿದೆ. ಅದೆಲ್ಲವನ್ನು ಸರಿಪಡಿಸಿಕೊಂಡಾಗ ಗ್ರಹಗಳು ಕೂಡ ಒಳ್ಳೇದು ಮಾಡುತ್ತೆ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಬದುಕಿನಲ್ಲಿ ನೀವು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಯಾವ ಗ್ರಹ ಕಾರಣ, ಅದರಿಂದ ಪರಿಹಾರ ಏನು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.